ನಮಸ್ಕಾರ ಫ್ರೆಂಡ್ಸ್, ಎವಿಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತು ನಾನು ಆರಿ ವರ್ಕ್ನಲ್ಲಿ ಮತ್ತೊಂದು ರೀತಿಯ ಬೇಸಿಕ್ ಸ್ಟಿಚ್ನ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಕ್ರೋಶಾ ತಗೊಂಡಿದ್ದೀನಿ ನೋಡಿ. ಸಿಲ್ಕ್ ಥ್ರೆಡ್ನ ಎರಡೆಳೆ ತಗೊಂಡು ಹೀಗೆ ಸುತ್ತಿಟ್ಕೊಂಡಿದ್ದೀನಿ ಕೈಗೆ. ಹೀಗೆ ಗ್ರಿಪ್ಪಲ್ಲಿ ಹಿಡ್ಕೊಂಡು ನೋಡಿ ಈ ರೀತಿ ಜಿಗ್ಜಾಗಲ್ಲಿ ಡಿಸೈನ್ ಹಾಕ್ಕೊಂಡಿದ್ದೀನಿ. ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಚೈನ್ ಹಾಕ್ತಾ ಇದ್ದೀನಿ. ದೊಡ್ಡ ಚೈನ್ ಹಾಕಿ ಅದ್ರ ಪಕ್ಕ ಒಂದು ಸಣ್ಣ ಚೈನ್ ಹಾಕ್ತಾ ಇದ್ದೀನಿ. ನಂತರ ಹೀಗೆ ರೈಟ್ಗೆ ಟರ್ನ್ ಮಾಡಿ ನೋಡಿ, ಹೀಗೆ ಇಲ್ಲೊಂದು ದೊಡ್ಡ ಚೈನ್ ಹಾಕ್ತಾ ಇದ್ದೀನಿ. ಮತ್ತೆ ಅದ್ರ ಪಕ್ಕನೇ ಒಂದು ಸಣ್ಣ ಚೈನು, ಹಾಗೆ ಮತ್ತೆ ಈ ಕಡೆ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ಚೈನು, ಮತ್ತೆ ಅದ್ರ ಪಕ್ಕ ಒಂದು ಸಣ್ಣ ಚೈನು. ಸಣ್ಣ ಚೈನ್ ಯಾಕೆ ಹಾಕ್ತಾ ಇದ್ದೀನಿ ಅಂದರೆ ಅದು ಈ ಕಡೆ ತಗೋಬೇಕಿದ್ರೆ ಕರೆಕ್ಟಾಗಿ ಗ್ರಿಪ್ ಬರಬೇಕು. ಆ ಕಾರಣಕ್ಕೆ ನಾನು ಸಣ್ಣ ಚೈನ್ನ ಹಾಕ್ತಾ ಇದ್ದೀನಿ. ಮತ್ತೆ ಹೀಗೆ ರೈಟಿಗೆ ತಗೊಂಡು ರೈಟಿಗೆ ಒಂದು ದೊಡ್ಡ ಚೈನು, ಮತ್ತೊಂದು ಅದ್ರ ಪಕ್ಕ ಸಣ್ಣ ಚೈನು, ಹೀಗೆ ಮತ್ತೆ ಲೆಫ್ಟಿಗೆ ಒಂದು ದೊಡ್ಡ ಚೈನು, ಕೆಳಗಡೆ ದಾರನ ಗಟ್ಟಿಯಾಗಿ ಹಿಡ್ಕೊಂಡು ನಾವು ಚೈನ್ ಹಾಕ್ತಾ ಹೋಗಬೇಕು ನೋಡಿ. ಹೀಗೆ ನೋಡಿ ಮತ್ತೆ ತೋರಿಸ್ತಾ ಇದ್ದೀನಿ. ಹೀಗೆ ಲೆಫ್ಟಿಗೆ ತಗೊಂಡು ಒಂದು ದೊಡ್ಡ ಚೈನು, ಮತ್ತೆ ಅದ್ರ ಪಕ್ಕ ಸಣ್ಣ ಚೈನು, ಹೀಗೆ ಮತ್ತೆ ರೈಟ್ಗೆ ಕೆಳಗಡೆ ಸ್ವಲ್ಪ ಗ್ರಿಪ್ಪಲ್ಲಿ ಹಿಡ್ಕೋತಾ ಎರಡು ದಾರನೂ ಕ್ರೋಶಕ್ಕೆ ಬರಬೇಕು. ಅದನ್ನ ಕರೆಕ್ಟಾಗಿ ನೋಡಿಕೊಂಡು ಹಾಕ್ತಾ ಹೋಗಬೇಕು ನೋಡಿ. ಹೀಗೆ ರೈಟಿಗೆ ತಗೊಂಡು ದೊಡ್ಡ ಚೈನು, ಅದರ ಪಕ್ಕ ಒಂದು ಸಣ್ಣ ಚೈನು, ಮತ್ತೆ ಲೆಫ್ಟಿಗೆ ದೊಡ್ಡ ಚೈನು, ಮತ್ತೆ ಸಣ್ಣ ಚೈನು. ನಾವೀಗ ಸಣ್ಣ ಚೈನ್ನ ಹಾಕ್ಲಿಲ್ಲ ಅಂದರೆ ನೋಡಿ, ಹೀಗೆ ತಗೊಂಡಾಗ ಈ ದಾರ ಈ ಕಡೆ ಬಂದ್ಬಿಡತ್ತೆ. ಅದಕ್ಕಾಗಿ ನಾವು ಪಕ್ಕದಲ್ಲಿ ಒಂದು ಸಣ್ಣ ಚೈನ್ನ ಹಾಕ್ಕೊಂಡ್ರೆ ಅದು ಗ್ರಿಪ್ ಆಗಿ ನಿಲ್ಲತ್ತೆ. ನೋಡಿ ಫ್ರೆಂಡ್ಸ್, ಇದೇ ಥರ ಫುಲ್ ಡಿಸೈನ್ಗೆ ಜಿಗ್ಜಾಗ್ ರೀತಿಯಲ್ಲಿ ಹಾಕ್ತಾ ಹೋಗಬೇಕು ನೋಡಿ ಫ್ರೆಂಡ್ಸ್. ಇವಾಗ ಈ ಡಿಸೈನು ಫುಲ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ಇವಾಗ ನಾನು ಇದನ್ನ ಕೆಳಗಡೆ ದಾರ ತಗೊಂಡು ನಾಟ್ ಹಾಕ್ತಾ ಇದ್ದೀನಿ. ನೋಡಿ, ನಾಟ್ ಹಾಕಿ ಆಯಿತು. ಇವಾಗ ಈ ಡಿಸೈನು ಹೀಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ನೀವು ಈ ವಿಡಿಯೋ ನೋಡಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎವಿಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.